ಸೊ 9,000 ಬಿಲ್ ಮಾಡ್ಬಿಟ್ಟವ್ರೆ. ಅಲ್ಲಿ ನಿಂತ್ಕೊಂಡೈತೆ ನಮ್ಮ ರಥ. ಬನ್ನಿ ಮೇಲ್ ಬರುತ್ತೆ, ಹೋಗೋಣ. ಜಾಸ್ತಿ ಮಾಡಿದ್ರೆ ನಡೀತು ವಾಟ್ರ್. ನೋಡಿ ಈ ಥರ ಆರಾಮಾಗಿ ಕುಂತ್ಕೊಂಡು ನಮ್ಮ ಗಾಡಿ ಎದುರುಗಡೆನೆ ಆರಾಮಾಗಿ ಏನೇನು ಮಾಡ್ತಾರಲ್ಲ ಹೇಳ್ತಾರೆ, ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾಡ್ಬೋದು. ಫುಲ್ಲಿ ಎಲ್ಲ ಗಾಡಿ ಫುಲ್ ಟೋಟಲಿ ರೆಡಿ ಆಗ್ತದೆ ಇವಾಗ, ನೋ ಪ್ರಾಬ್ಲಮ್. ಎಲ್ಲ ಫುಲ್ ಎಲ್ಲ ಪೂರ ತೆಗೆದು ಪೂರ ಹೊಸದಂಗೆ ಆಗುತ್ತೆ ಇವಾಗ. ಟೈರ್ ಒಂದು ಬಾಕಿ ಹೊಡೈತೆ ನೋಡ್ರಿ, ಟೈರ್ ಒಂದು ಆ ಥರ ಆಗಿಬಿಟ್ಟೈತೆ. ಟೈರ್ ಒಂದು ಬ್ಯಾಲೆನ್ಸ್ ಹೋಗ್ಕೊಳತ್ತೆ ಅಷ್ಟೇ. ಪಾರ್ಟ್ಸ್ಗಳೆಲ್ಲ ತೆಗೆದೆಲ್ಲ ಹಾಕ್ಬಿಟ್ಟವ್ರೆ ಗಾಡಿದು. ಸೊ ಇವಾಗಷ್ಟೇ ಎಲ್ಲ ಕಂಪ್ಲೀಟ್ ಆಯಿತು. ವಾಟರ್ ವಾಶ್ ತಗೊಂಡೋಗಿದ್ದಾರೆ ಗಾಡಿನ. ಏನು ಸಂಜೆ ಆದರೆ ಸಾಕು ಬೆಂಗಳೂರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. 2 days ಆಯಿತು, ಸರಿಯಾಗಿ ಮಳೆನೂ ಬರ್ತಾ ಇಲ್ಲ, ಒಳ್ಳೆ ಜಿಟಿ ಬರ್ತಾ ಇದೆ. ಸೊ ಎಲ್ಲ ಕಂಪ್ಲೀಟ್ ಆಯಿತು. ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಇವಾಗ ಎಷ್ಟು ಟೈಮು, 3:33. 4 ಹಿಡೀರಿ. ನಾವು ವಾಟರ್ ವಾಶ್ ಮಾಡ್ಕೊಂಡು ತಗೊಂಬರ್ಬೇಕಂದ್ರೆ 4, 9, 10, 11, 12, 1, 2, 3, 4 ಅಂದರೆ ಎಷ್ಟಪ್ಪ, 8 hour ಆಯಿತು. ಕೂತ್ಕೊಂಡು ಬೇಜಾರಾಗೋಯ್ತು. ಆದರೂ ಎದುರುಗಡೆ ಕುಂತ್ಕೊಂಡಲ್ಲ, ಅದು ಒಂದು ಖುಷಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಇಲ್ಲೇ ಬೇರೆ ಕಡೆ ಕೂತ್ಕೋಬೇಕು ಅಂದರೆ ತುಂಬ ಕಷ್ಟ ಹೋಗ್ಬಿಡ್ತೈತೆ, ಆಗ್ತಿರ್ಲಿಲ್ಲ. ಸೊ ಗಾಡಿ ಎದುರುಗಡೆನೇ ಕುಂತ್ಕೊಂಡು ನೋಡ್ತಾ ಎಲ್ಲ ಫುಲ್ ರೆಡಿ ಮಾಡಿಬಿಟ್ರು. ವಾಟರ್ ವಾಶಿಗೆ ತಗೊಂಡೋಗಿದ್ದಾರೆ. ಬಂದ ತಕ್ಷಣ ಒಂದು ರೌಂಡ್ ಟೆಕ್ ಅಂತ ಹಾಕೊಂಡು ಬಂದ್ಬಿಡೋಣ. ಹೋಗ್ತೀವಲ್ಲ, ಹೆಂಗೆ ಹೋಗ್ತಾನೆ ನೋಡೋಣ. ಸೊ ಬಿಲ್ಲೆಲ್ಲ ಹೇಳ್ತೀನಿ ಎಷ್ಟಾಗಿದೆ ಏನು ಕತೆ ಅಂತ. ಸೊ ಬನ್ನಿ ಮತ್ತೆ ಒಂದು ರೌಂಡ್ ಗಾಡಿ ಹಾಕೊಂಡು ಬರೋಣ, ಹೆಂಗಾಗಿದೆ ನೋಡೋಣ. ಬರುತ್ತೆ ಇವಾಗ, ಇನ್ನೇನು ಬರೋ ಟೈಮ್ ಆಗಿದೆ. ಮಳೆ ಬರ್ತಾ ಐತೆ ಫುಲ್ ಜೋರಾಗಿ. ಇಲ್ಲಿ ನಮ್ಮ ಗಾಡಿ ರೆಡಿ. ತಿರ್ಗಾ ಮತ್ತೆ ವಾಟರ್ ವಾಶ್ ಮಾಡಿಸ್ಬಿಟ್ರೆ ಆಯಿತಾ. ಸೊ ಇವಾಗಷ್ಟೇ ನಮ್ಮ ವೆಹಿಕಲ್ ಕೊಟ್ಟರು ನಮಗೆ. ಫುಲ್ಲು ಟಿಕ್ ಟಾಕ್ ಆಗಿಬಿಟ್ಟಿದೆ. ಫುಲ್ಲು ಗೀಬಲ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಇದೆಲ್ಲ ಕೇಬಲೆಲ್ಲ ಚೇಂಜ್ ಮಾಡಿಸ್ಬಿಟ್ಟೆ. ಸೊ ಅದು ಕೇಬಲು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು. ಲಾಸ್ಟಿಗೆ ಕೇಬಲು ಚೇಂಜ್ ಮಾಡಿಸಿದೆ. ಮತ್ತು ಬ್ರೇಕ್ ಲಿವರ್ ಹೋಗಿತ್ತಲ್ವ, ಸೊ ಅವತ್ತು ಬಿದ್ದುಬಿಟ್ಟು ಇದು ಮತ್ತು ಇದು 2 ಸ್ಕ್ರ್ಯಾಚ್ ಆಗೋಗ್ಬಿಟ್ಟಿತ್ತು. ಇದನ್ನೆಲ್ಲ ಫುಲ್ ರಿಪ್ಲೇಸ್ ಮಾಡಿಸ್ಬಿಟ್ಟೆ, ಇದು ರಿಪ್ಲೇಸ್ ಮಾಡಿಸ್ಬಿಟ್ಟೆ. ಸೊ ಮತ್ತೆ ಬಂದುಬಿಟ್ಟು ಕ್ಲಚ್ ಪ್ಲೇಟು, ಆ್ಯಕ್ಚುಲಿ ನಿಮ್ಗೆ ಫೋಟೋ ಹಾಕ್ತೀನಿ, ಇದೆ ನನ್ನ ಹತ್ರ ಫೋಟೋ ಇದೆ, ಹಾಕ್ತೀನಿ. ಮತ್ತು ಇದು ಹೋಗಿತ್ತಲ್ವ, ಇದು ಕೂಡ ಹಾಕ್ಸಿದೆ. ಇದು ಕೂಡ ಫುಲ್ ಒಳಗಡೆ ಕ್ಲಚ್ ಪ್ಲೇಟು ಅದೇನೋ ಹೇಳಿದ್ರಪ್ಪ, 1000 rupees ಆಗಿತ್ತು ಅದಕ್ಕೆ. ಲೈಕ್ ಫುಲ್ ಬಂದರೆ 4,000 ಆಗುತ್ತೆ. ಸೊ ಅದು ಹೋಗಿತ್ತು, ಅದು ಹಾಕ್ಸಿದೆ. ಆಯಿಲ್ ಚೇಂಜು ಮತ್ತು ಏರ್ ಫಿಲ್ಟರ್ ಚೇಂಜ್ ಎಲ್ಲ ಚೇಂಜ್ ಆಗಿ ಫುಲ್ಲು. ಮತ್ತು ಫ್ರಂಟ್ ಚಾಕಪ್ ಗೇರ್ದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಕೂಡ ರಿಪ್ಲೇಸ್ ಆಯಿತು. ಸೊ ಫುಲ್ ಟಿಪ್ ಟಾಪ್ ಆಯ್ತು ಇವಾಗ ಗಾಡಿ ನಮ್ಮದು. ಸದ್ಯಕ್ಕೆ ಇವಾಗ ಯಾವುದು ಪ್ರಾಬ್ಲಮ್ಸ್ ಇಲ್ಲ. ಬನ್ನಿ ಹೇಗಿದೆ ಪರ್ಫಾರ್ಮೆನ್ಸ್ ಫಸ್ಟು ನೋಡೋಣ. ಸೌಂಡು ಫುಲ್ ಸ್ವಲ್ಪ ನೋಡಿ ಡಿಮ್ ಹೋಗ್ಬಿಟ್ಟೈತೆ, ಒದರ್ತಾ ಇತ್ತು. ಅವಾಗ ಆಗ್ತಾ ಇರಲಿಲ್ಲ ಅದ್ರ ಕೈಯಲ್ಲಿ, ಅಷ್ಟೊಂದು ಕಷ್ಟಪಡ್ತಾಯಿತ್ತು. ಬ್ರೇಕ್ ಫುಲ್ ಬರೀ ಟ್ಯಾಪ್ ಮಾಡಿದ್ರೆ ಸಾಕು ನಿಲ್ತಾ ಇದೆ. ಇವಾಗ ಟಚ್ಚು ಫುಲ್ ಈಸಿ ಆಗಿಬಿಟ್ಟೈತೆ. ವಾವ್, ಫುಲ್ಲು ನೋಡಿ ಕ್ಲಚ್ ನೋಡಿ ಸ್ವಲ್ಪ ಬಿಟ್ಟರೆ ಓಡ್ತಾಯಿದೆ. ಅವಾಗ ಓಡ್ತಾನೆ ಇರಲಿಲ್ಲ, ಫುಲ್ ಬಿಡಬೇಕಾಗ್ತಿತ್ತು ಮಾರೆ. ಇವಾಗ ಒಳ್ಳೆ ಪಿಕಪ್ ಇವಾಗ. ಓ ಹೀಟಲ್ಲಿ ಇಲ್ವಲ್ಲಪ್ಪ ಗಾಡಿ. ಸೊ ಟಾಟಾ ಬಾಯ್ KTM. ಅಯ್ಯಪ್ಪ, ಏನೋ ತವ್ರ ಮನೆಗೆ ಹೋಗ್ಬಂದ್ರೆ ನಮ್ಮ ಗಾಡಿ ಫುಲ್ಲು ಫ್ರೆಶ್ ಆಗಿಬಿಡುತ್ತೆ. ರಿಯರ್ ಬ್ರೇಕ್ ಹತ್ತಾ ಇಲ್ಲ ಇವಾಗ ಸದ್ಯದ್ರಲ್ಲಿ. ಫುಲ್ಲು ಬ್ರೇಕಿಂಗು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯೋ ಗುರುವೇ, ಏನು ಗುರು ಟ್ರಾಫಿಕ್ ಇದು ಇಷ್ಟೊಂದಿದೆ ಇಲ್ಲಿ. ಓ ಮೈ ಗಾಡ್, ಇಷ್ಟೋ ತನಕ ಮಳೆ ಬಂತು, ಅದಕ್ಕೆ ವೇಟ್ ಮಾಡಿದ್ವಿ. ಹಿಂಗೆ ಹೋಗೋಣ ಅನಿಸುತ್ತೆ ಮೋಸ್ಟ್ಲಿ. ಏನು ಮಾಡೋದು ಇವನು ಬರಲ್ಲ ಅನಿಸುತ್ತೆ. ಈ ಕಡೆ ಬಿಟ್ಟವ್ರ ಟ್ರಾಫಿಕ್ ಬಿಡ್ತವ್ರ ಟ್ರಾಫಿಕ್ಕು. ಓ ಮೈ ಗಾಡ್, ಅಯ್ಯವ್ವ ಬ್ರೋ, ಇವಾಗ ನೋಡ್ರಿ ಒಳ್ಳೆ ಬೆಣ್ಣೆ ಥರ ಸ್ಮೂತ್ ಆಗ್ತಾಯಿದೆ ಫ್ರಂಟ್ ಸಸ್ಪೆನ್ಷನ್, ಗೊತ್ತಾ? ಅಷ್ಟು ಈಸಿಯಾಗಿ ಲೈಕ್ ವರ್ಕ್ ಆಗ್ತಾಯಿದೆ. ಯಾಕಂದರೆ ಅದನ್ನೇ ಆಯಿಲು ಒಂದು ಸೈಡ್ ಕಡಿಮೆ ಇತ್ತಲ್ವಾ. ನೋಡ್ರಿ ಇವಾಗ ಎಲ್ಲೂ ಯಾವುದು ಬ್ಯಾಲೆನ್ಸಿಂಗ್ ಇಲ್ಲ, ನೀಟಾಗಿ ಹೋಗ್ತಾಯಿದೆ ಬೈಕಲ್ಲಿ. ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರಲ್ಲಪ್ಪ.
ಅಯ್ಯೋ ಹಿಂಗಿಂದ ತಗೊಂಬಿಟ್ಟೆ ಒಳಗಡೆ. ಓ ಮೈ ಗಾಡ್, ಏನು ಕೂಡ ಅಷ್ಟೊಂದು ನೀರಾಗ್ಬಿಟ್ಟೈತೆ. ಮೊದಲೇ ನಮ್ಮದು ರಿಯರ್ ಮಟ್ಗಾಡು ಬೇರೆ ಇಲ್ಲ ನಮ್ಮ ಗಾಡಿಗೆ. ಓ ಮೈ ಗಾಡ್. ಓ ಒಂಚೂರು ವಾಲ್ವಿಂಗ್ ಇಲ್ಲ ಗುರು, ಫುಲ್ ಸ್ಮೂತ್ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾಡಿದ್ದು ಗೊತ್ತಾಗುತ್ತೆ. ಲೈಕ್ ಅದು ಒಂಚೂರು ವರ್ಕ್ ಆಗಬೇಕಲ್ವಾ ಸರಿಯಾಗಿ. ಓ ಏನಪ್ಪ ಫುಲ್ಲು ರಾಡಿ ಮಾಡಾಕ್ಬಿಟ್ಟವ್ರತ್ತು ಇರೋ. ಈ ಮಳೆ ಬಂದರೆ ಬೆಂಗಳೂರಿಗೆ ಇದೇ ಹಣೆ ಬರೋ ನಮ್ಮ ಫುಲ್ಲು ತಿಕ್ಕಕ್ಕೆಲ್ಲ ರಾಡಿ. ಇವಾಗ ಎಲ್ಲ ಫುಲ್ ರೆಡಿ ಮಾಡ್ಕೊಟ್ಬಿಟ್ರು ಗಾಡಿ ಮಾತ್ರ. ಸೊ ಆ್ಯಕ್ಚುಲಿ ಎಷ್ಟಾಯ್ತುಪ್ಪ ಅಂತಂದರೆ ದುಡ್ಡು, ಇಷ್ಟೆಲ್ಲ ಮಟ್ರಿಯಲ್ಸ್ ಹಾಕೋರು ನೋಡ್ರಿ ನಮ್ಮ ಗಾಡಿಯಲ್ಲಿ. ಇಷ್ಟೆಲ್ಲ ಮಟ್ರಿಯಲ್ ಹಾಳಾಗೋಗಿತ್ತು. ಇದನ್ನೆಲ್ಲ ಒಂದೊಂದೇ ಹೇಳ್ಕೊಳಕ್ಕೆ ಮುತ್ಕೊಳಕ್ಕಾಗಲ್ಲ. ಅದನ್ನೇ ಆಯಿಲು ನನ್ನ ಮಕ್ಕಳು ಒಂದೊಂದೇ 4 ಸಲ ಬರೆದಿರ್ತಾರೆ. ಸೊ ಇಲ್ಲಿ ತನಕ ಆಯ್ತಾರಪ್ಪ. ಇಲ್ಲಿ ತನಕ ಆ್ಯಕ್ಚುಲಿ ಎಷ್ಟಪ್ಪ ಮಟ್ರಿಯಲ್ಸ್ ಹಾಕಿರೋದು, 19 ಟೋಟಲ್ ಎಲ್ಲ ಮಟ್ರಿಯಲ್ಸ್ ಹಾಕಿರೋದು. ಅದು ಬಂದು 6142 ರೂಪಾಯಿ ಮಾಡವ್ರೆ. ಇದೆಲ್ಲ ಬರೀ GST CST ಲೇಬರ್ ಚಾರ್ಜು ಆಳು ಮೂಳು. ಇದರಲ್ಲಿ ಒಂದು ಸ್ಪಾರ್ಕ್ ಪ್ಲಗ್ ಇದೆ ಆ್ಯಕ್ಚುಲಿ. ಪೇಯ್ಡ್ ಸರ್ವಿಸ್ ಟು ಇನ್ ಫ್ಲೋರ್ ಅಡ್ಜಸ್ಟ್ಮೆಂಟ್ಸ್ ವಿತ್ ಟಾಪ್ ಚೈನ್ಸ್. ಇದು ಚೈನು ಲೂಬಿಂಗ್ ಮಾಡಿದ್ದು ಮತ್ತು ಲೂಬ್ರಿಕೆಂಟು ಮತ್ತು ಇದು ಕೊಟ್ಟಿದ್ದು ನಮಗೆ ಚೈನ್ ಸ್ಪ್ರೇ ಕೊಟ್ಟಿದ್ದು ಅನ್ಸುತ್ತೆ. ಇಲ್ಲ ಚೈನ್ ಸ್ಪ್ರೇ ತಗೊಬಾರ್ದು. ಕೂಲಿಂಗ್ ಫ್ಲ್ಯಾಶ್ ಒಂದು ಮಾಡಿದರು. ಲೈಕ್ ಕೂಲೆಂಟ್ನ ಫುಲ್ಲು ತೆಗೆದು ಹೊಸ ಕೂಲೆಂಟ್ ಹಾಕಿ ಅದು ರಿಫ್ರೆಶ್ ಮಾಡಿಸಿದ್ರು. ಅದನ್ನು ಫ್ರೆಶ್ ಮಾಡಿಸಿದ್ರು. ಏನಿದೆ ಒಟ್ಟಿನಲ್ಲಿ ಟೋಟಲ್ ಸೇರಿ 3301. ಇದು 6000, ಅದು 9444 ರೂಪಾಯಿ ಚಿಲ್ಲರೆ ಮಾಡಿಬಿಟ್ಟವ್ರೆ. ಏನು ಡಿಸ್ಕೌಂಟು ಮಾಡಿಲ್ಲ. ನನ್ನ ಮಕ್ಕಳು ಡಿಸ್ಕೌಂಟ್ ಕೇಳ್ತಾರೆ, ಏನು ಡಿಸ್ಕೌಂಟ್ ಇಲ್ಲ ಅಂತಂದರು. ಬೈಕ್ ಇಟ್ಟಿದ್ದೀವಿ ಅಂದಮೇಲೆ ಖರ್ಚು ಮಾಡಲೇಬೇಕಾಗತ್ತೆ. ಆಗಲಿ, ಬರ್ತಾ ಇನ್ನೇನು ಮಾಡೋಕ್ಕಾಗಲ್ಲ. ಅದೇನಂತಾರೆ ಲೈಕ್ ಸರ್ವಿಸ್ದು ನಂಬರ್ಸ್ ಜಾಸ್ತಿ ಆದಂಗೆ ಅಮೌಂಟ್ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಸೆಕೆಂಡು ತರ್ಡಲ್ಲಿ ಅಷ್ಟೊಂದು ಬರಲಿಲ್ಲ. ಬಟ್ ಫಸ್ಟು ಸೆಕೆಂಡು ತರ್ಡು ಫೋರ್ತಲ್ಲಿ ಬಂದಿರೋ ಅಮೌಂಟು ಟೋಟಲಿ ಸೇರಿಸಿ 5th ಸರ್ವಿಸ್ ಒಂದರಲ್ಲೇ ಬಂದಿರೋದು. 6th ಸರ್ವಿಸಿಗೆ ಏನು ಬರಲ್ಲ. ಲೈಕ್ 6th 7th 8th ಬರಲ್ಲ. ಮತ್ತು ಲೈಕ್ ಅದ 16,000 ಕಿಲೋಮೀಟ್ರ್ 16,000 ಕಿಲೋಮೀಟ್ರ್ ಆಗಬೇಕು. ಅದಾದ್ಮೇಲೆ ಮತ್ತೆ ತಿರ್ಗಾ ಸೇಮ್ ರಿಫ್ರೆಶಿಂಗ್ಸ್ ಇರುತ್ತೆ. ಬಟ್ ಆ ಟೈಮಲ್ಲಿ ಜಾಸ್ತಿ ಲೈಕ್ ಏನಾದರೂ ಕೂಲೆಂಟ್ಸ್ದು ಪೈಪ್ಸ್ದು ರಬ್ಬರ್ ಪೈಪ್ಸ್ ಇರುತ್ತಲ್ವ, ಅವು ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ತುಂಬ ಹೋಗೋ ಪೊಸಿಷನ್ಸಲ್ಲಿ ಇದ್ದರೆ, ಮತ್ತು ಬ್ರೇಕ್ದು ಇದಿರುತ್ತಲ್ಲ ವಯರ್ಸ್, ಅವೆಲ್ಲ ಏನಾದರೂ ಲೈಕ್ ನೋಡ್ತಾರೆ, ಚೆಕ್ ಮಾಡ್ತಾರೆ. ಇದ್ದರೆ ಅದನ್ನೇ ಹಾಕ್ತಾರೆ ನಡೀತು ಅಂದರೆ, ಇಲ್ಲಾಂದರೆ ಚೇಂಜ್ ಮಾಡ್ತಾರೆ. ಆ್ಯಕ್ಚುಲಿ 25,000ಗೆ ರಬ್ಬರ್ ಪಾರ್ಟ್ಸ್ದು ಲೈಕ್ ಏನೇನಿರುತ್ತೆ ಎಲ್ಲನೂ ರಿಮೂವ್ ಮಾಡಲೇಬೇಕು, ತೆಗೆದು ಹೊಸದಾಗಬೇಕು. ಬಟ್ ಅಂದರೆ 20 ಇಯರ್ಸ್ ಹಂಗೆ ಅಂತ ಅಂತಾರೆ. ಬಟ್ ಅದು 50 ಇಯರ್ಸ್ ತನಕನೂ ಬರುತ್ತೆ. ಲೈಕ್ ಓಡಿಸೋನ್ ಮೇಲೆ ಅದನ್ನು ಮೇಂಟೈನ್ ಮಾಡೋನ್ ಮೇಲೆ ಹೋಗುತ್ತೆ. ಸೊ ನೋಡೋಣ. ನಂದಕ್ಕೆ ಸದ್ಯಕ್ಕೆ ಹತ್ರ ಗಾಡಿದೆಲ್ಲ ಹೊಸದಾಗಿ ಅದಾವೆ. ಯಾವುದು ಏನು ಪಾರ್ಟ್ಸ್ ಏನಂತ ಹೇಳ್ಕೊಳ್ಳೋಂಗೆ ಡ್ಯಾಮೇಜಸ್ ಏನು ಆಗಿಲ್ಲ. ಮೇನ್ ಆಗಿರೋದು ಒಂದು ಕ್ಲಚ್ದು ಏನೋ ಹೇಳಿದ್ನಪ್ಪ, ಒಂದು ಕ್ಲಚ್ ಪ್ಲೇಟ್ ಅಲ್ಲ, ಅದನ್ನು ಪ್ಲೇಟ್ಸ್ ಎಲ್ಲ ರಿಮೂವ್ ಮಾಡಿ ಹೊಸ ಪ್ಲೇಟ್ಸೇ ಹಾಕಿದ್ರು. ಸೊ ಆ್ಯಕ್ಚುಲಿ ಕ್ಲಚ್ ಪ್ಲೇಟು ನಿಮಗೆ ಫುಲ್ ಅಸೆಂಬ್ಲಿ ಬಂದು 3,000 4,000 ಅರೌಂಡ್ ಆಗುತ್ತೆ ಅಂತ ಹೇಳ್ದವನು. ಬಟ್ ನಾನು 1,500 ತೊಗೊಂಡಿದ್ದು. ಸದ್ಯದ್ರಲ್ಲೆಲ್ಲ ಒಂದು 9,000ದಲ್ಲಿ ರೆಡಿ ಆಯ್ತು. ಆ್ಯಕ್ಚುಲಿ ನಂದು ಏನಂದರೆ ಕಾರಣ ಏನಂದರೆ ಫ್ರಂಟು ಸಸ್ಪೆನ್ಷನ್ ಸ್ಪೋರ್ಕ್ ಇಲ್ಲೂ ಅದನ್ನು ನಂದು ಹೇಳಿದ್ನಲ್ಲ, ಅದೇ ಬ್ಲಾಗಲ್ಲಿ ಹೇಳ್ತಿದ್ನಲ್ಲ, ಅದನ್ನು ರೆಡಿ ಮಾಡಿಸ್ದೆ. ಅದನ್ನು ಮತ್ತು ಕೂಲೆಂಟ್ ರಿಫ್ರೆಶ್ ಮಾಡಿದ್ನಲ್ಲ, ಅದೇ ಎಕ್ಸ್ಟ್ರಾ ಅದನ್ನೇ 1,000 ರೂಪಾಯಿ ಕೊಟ್ಟೆ ಕೂಲೆಂಟ್ ರಿಫ್ರೆಶ್ಗೆ. ಮತ್ತು ಇಂಜನ್ಗೆ ಕೇಳಿದೆ, ಇಂಜನ್ ಫ್ರೆಶ್ ಮಾಡಿ ಅಂತಂದೆ. ಅವರು ಫ್ಲೆಶರ್ ಖಾಲಿ ಆಗಿದೆ ಸರ್, ಮಾತ್ರ ಇಲ್ಲ ಸ್ಟಾಕು ಅಂತಂದರು. ಸೊ ಯಾವಾಗ ನೆಕ್ಸ್ಟ್ ಟೈಮ್ ಸರ್ವಿಸಲ್ಲಿ ಮಾಡಿಸೋಣ ಬಿಡಿ, ಏನು ಪರವಾಗಿಲ್ಲ ನಡೆಯುತ್ತೆ ಅಂತಂದರು. ಸೊ ನೆಕ್ಸ್ಟ್ ಟೈಮ್ ಸರ್ವಿಸಲ್ಲಿ ಮಾಡಿಸ್ಲೇಬೇಕು ಅದನ್ನು ನೋಡೋಣ. ಸೊ ಟೋಟಲ್ ಬಾಗಿ ಅಮೌಂಟ್ ಇಷ್ಟಾಯಿತು. ಸೊ ಇಲ್ಲಿಗೆ ಎಲ್ಲ ಕ್ಲಿಯರ್ ಆಯಿತು. ಫುಲ್ಲು ಇನ್ನೇನು ಕಡಿಮೆ ಇರೋದು ಏನಪ್ಪ ಅಂದರೆ ಒಂದು ಟಯರು ರಿಯರು, ಅದೊಂದು ಹಾಕ್ಬಿಟ್ರೆ ಮುಗೀತು ಗುರು, ಫುಲ್ಲು ಹೊಸದು ಗಾಡಿ ಹೇಳ್ಬೇಕು ಹಂಗಾಗ್ಬಿಟ್ಟಿದೆ. ಸೊ ಬನ್ನಿ, ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಟಾಟಾ ಬಾಯ್.